ಯಪ್ಪ ಈಗ ಸತ್ಯ ಸತ್ಯ ಬಾ ಇಲ್ಲಿ ಬಾ ಏನ್ ಮಾತಾಡ್ಬೇಕು ಮೊದಲನೇದಾಗಿ ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ರಿಗೂ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದಟ್ ನಾನು ಆ ದಿವಸ ನಾನು ಮತ್ತೆ ರಾಣಾ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ರಿಗೂ ಕರೆದ್ವಿ. ಬಟ್ ಕರೆದಿದ್ದವ್ರು ಎಲ್ಲರೂ ಬಂದರು ಅನ್ನೋದು ತುಂಬ ಖುಷಿ. ನೀವೆಲ್ಲರೂ ಊಟ ಮಾಡಿ ಹೋಗಿ ಇಟ್ಸ್ ಅ ವೆರಿ ವೆರಿ ನೈಸ್ ಫೀಲಿಂಗ್. ಆ್ಯಕ್ಚುಲಿ ನಾನು 3 ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ ಬಿ ಬಿಕಾಸ್ ದೇ ವರ್ ವೆಯ್ಟಿಂಗ್ ಸೈಡ್ ಬೈ ಸೈಡ್ ಎಲ್ಲರೂ ಅನಿಸುತ್ತೆ 3 ಎಲ್ಲರೂ ಬಂದು ಹೋದರು ಅನಿಸುತ್ತೆ. ಬಟ್ ಇಟ್ಸ್ ಅ ನೈಸ್ ಫೀಲಿಂಗ್ ದಟ್ ಅವರ್ ಫ್ಯಾಮಿಲಿ ಇಸ್ ಗ್ರೋಯಿಂಗ್. It's nice that we welcome Rakshita today. ಖುಷಿ ಇದೆ ಅವರಿಬ್ರಿಗೋಸ್ಕರ and I hope they have a great future together. ನಾಳೆ ರಿಸೆಪ್ಷನ್ ಇದೆ, ನೀವೆಲ್ಲರೂ ಮತ್ತೆ ರಿಸೆಪ್ಷನ್ ಬರಲೇಬೇಕು. ಅಂದರೆ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ನಾನು ಹೇಳ್ದಂಗೆ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಅವನು ನಡುಕ್ತಾ ಇದ್ದ, ಅವನು ಅಷ್ಟು ಹೆದರೋಗ್ಬಿಟ್ಟಿದ್ದ ಅವನು. But I think Rakshita prepared him very well, if you ask me. ಅವ್ರು ತುಂಬ ಪೇಷಂಟ್ ಆಗಿರ್ತಾಳೆ ಅವನ ಜೊತೆ. So it's a great feeling that two people who understand each other so well, ಅವರಿಬ್ರು ಒಂದು ಜೀವನ ಮುಂದೆ ಚೆನ್ನಾಗಿ ಸಾಕ್ತಾರೆ. It's definitely ಅಂದರೆ we are completely ಅಂದರೆ ನನಗೆ ಆನೆಸ್ಟ್ ಆಗಿ ಕೇಳಬೇಕು ಅಂದರೆ ನಾನು ಅಷ್ಟೇ ಅಡ್ಜಸ್ಟ್ ಆಗಲ್ಲ ನಾನು, ಬಟ್ ಶಿ ಈಸ್ ವೆರಿ ಅಡ್ಜಸ್ಟಿಂಗ್. ಶಿ ಈಸ್ ಅ ಕಂಪ್ಲೀಟ್ ಆಪೋಸಿಟ್ ಆಫ್ ಮೀ ಇಫ್ ಯು ಆಸ್ಕ್ ಮೀ. ಬಟ್ ಏನಂದರೆ ಶಿ ಈಸ್ ವೆರಿ ಇಂಡಿಪೆಂಡೆಂಟ್ ಗರ್ಲ್. ಅವಳು ಟು ಕಮ್ ಟು ಆ ಫ್ಯಾಮಿಲಿ ಡೆಫಿನೆಟ್ಲಿ ಅದೊಂದು ಖುಷಿ ವಿಚಾರ. ಆಲ್ಸೋ ಆ ಮನೇಲಿ ಬರೀ ಮಮ್ಮಿ, ಸತೀಶ್ ಅಂಕಲ್ ಮತ್ತು ರಾಣಾ ಇರೋರು. ಇಟ್ಸ್ ನೈಸ್ ದಟ್ ದೇ ಹ್ಯಾವ್ ಅನದರ್ ಪರ್ಸನ್ ಸ್ಟೇಯಿಂಗ್ ವಿತ್ ದೆಮ್ ನೌ. ಆಸ್ ಲಾಂಗ್ ಆಸ್ ಅವರಿಬ್ರು ಖುಷಿಯಾಗಿದ್ದು ಒಂದು ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಗಾಡ್ ಬ್ಲೆಸ್. ಅಂದ್ರೆ ಇಬ್ರು ಒಳ್ಳೇದಾಗ್ಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಹೇಳೋದು ನಾನು ಅಂದ್ರೆ, ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಅದೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಯಲ್ಲಿ ಇಟ್ಕೋಬೇಕಾದ್ರೆ ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು. ಅಲ್ಲ, ನಮ್ದೇನು 16-17 ವರ್ಷ ಆಯ್ತು, ಮುಗಿತೋಗಿರು. ಇನ್ನಿನ್ ಶುರು ಆಗಿದೆ. ಸೇಮ್ 18 ವರ್ಷ. 1 ವರ್ಷ ಕಮ್ಮಿ ಹೇಳಿದೀನಿ. ನಿನ್ ಶುರು ಆಯ್ತು. ಏನ್ ಮಗನೇ ಅಂದ್ರೆ ಅಲ್ಲ ಇಲ್ಲ ಸ್ವೀಟ್ ಅಪ್ಪ, ಪಾಪಚ್ಚ ಆ ಥರ ಏನಿಲ್ಲ. ಹೆಸರು ರಾಂಗ್ ಅಂತ ಹೇಳ್ತಾರೆ. ಇಲ್ಲ ದುಡ್ಡು ಮನಿ ರಕ್ಷಿತಾನ ಹೆಸರಿದೆಯಲ್ಲ, ಅದು ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ ಮುಟ್ಟಿದಲ್ಲ, ಅಂದ್ರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈ ಹಾರ್ಟ್ ಇದೆಯಲ್ಲ, ಅವರ ಹಾರ್ಟ್ ತುಂಬಾ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಅಂಡ್ ದೆನ್ ಇಬ್ರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಅಂಡ್ ದೆನ್ ಅವನು ಈಸ್ ಎ ಹೀರೋ, ಆಕ್ಟ್ರು. ಮತ್ತೆ ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತೆ ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದ್ವಿ, ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು. ನನ್ನನ್ನ ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅಂಬರೀಷ್ ಮಾಮಾ ಸೆಡ್ ದಿಸ್ ಆಕ್ಚುಲಿ. ಅವನು ಡೈರೆಕ್ಟ್ರು. ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ನಿನ್ ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನು ಕ್ರಿಯೇಟಿವ್, ಅವ್ನ ಪ್ರಪಂಚ, ಸಿನಿಮಾ ಪ್ರಪಂಚ. ಒಳಗೆ ಬರ್ತೀವಲ್ಲ, ಒಳಗೆ ಬಂದಾಗ ನಂದು, ನನ್ನ ಗಂಡ, ನನ್ನ ಸಂಸಾರ, ನನ್ನ ಮನೆ ಅಂತ ಇಟ್ಕೋಬೇಕು. ಯಾವತ್ತು ಹಿಂಗೆ ಬದುಕಬೇಕು, ಅವಾಗಲೇ ಲಾಂಗ್ ಲೈಫ್ ಕಂಡ್ರಿ ಅಂತ. ಅದೇ ಮಾತನ್ನ ಸೇಮ್ ಒನ್ ಅಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತೆ ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು ಸೊ ಅದನ್ನ ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದ್ರೆ, ಸೊ ಅದೇ ರೀತಿ ಇಬ್ರು ಸಂಸಾರ ಮಾಡ್ಕೊಂಡು ಹೋಗ್ಲಿ. ಅಂಡ್ ದೆನ್ ಅವನು ಆಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ರು ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ ಯು.
ಎದೆಬಡಿತ ಜೋರಾಗಿದೆಯಾ ಅಂತ ರೇಗಿಸ್ತಾರೆ, ರೇಗಿಸಿ ನನಗೆ ಬಿಡ್ತಾರಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ. ಇವ್ರು ನಡಕ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವ್ರ ಕಟ್ಬಿಟ್ರು ಅನ್ಸುತ್ತೆ ಇನ್ನೇನ ಅಲ್ವಾ? ಇಲ್ಲ, ಅವನೇ ಕಟ್ಟಿರ್ತಾಳೆ. ಇವರೇ ಅರ್ಧ ಕಟ್ಟಿದ್ ಇನ್ನೇನ ನಿನ್ಗೆ ಆಗ್ತಲ್ಲ ಬಿಡ, ನಿನ್ಗೆ ಆಗ್ತಲ್ಲ. ಇದು ಅಷ್ಟೇ, ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. because he's shaking like that. ಇವರು ಏನಮ್ಮ ಹಿನ್ನೆಲೆ ಮಾತಾಡಿ. ನೀನ್ ಹೇಳು. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗೆ ಇವರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಶುರುವಾಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನಗೆ ಆ್ಯಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರಲಿಲ್ಲ, ಏಕಲವ್ಯನೂ ಶುರು ಮಾಡಿರಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರಲಿಲ್ಲ. ಇವಾಗ ರೀಸೆಂಟಾಗಿ ಮೇ ಬಿ 4 years ಇಂದ ಆಗಿದೆ ಡಿಸೈನಿಂಗ್ ಶುರು ಆಗ್ಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ Very understanding. ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಶೀಸ್ ಆಲ್ಸೋ ಇವತ್ತಿನ ಜನರೇಷನ್ದು ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ. ನಿಮ್ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಹೇಳು. ಮೊದ್ಲು ಬಟ್ಟೆ ಎಲ್ಲ design ಮಾಡಿದಾಳೆ. ಅದೆಲ್ಲ ಅಲ್ವಾ? ಇದೆಲ್ಲ ಅವ್ರದೇ ಡಿಸೈನ್, ಅದೇ ಅದನ್ನ ಒಪ್ಕೋಬೇಕು. ಎಲ್ಲ ಅವರೇ ಮಾಡಿರೋದು. ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. Not only ಅಭಿಷೇಕ್, ಅವ್ರ ಫ್ಯಾಮಿಲಿ, ನಮ್ಮ ಅಮ್ಮ, ಅವ್ರ ಫ್ಯಾಮಿಲಿ, ನಮ್ಮ ಅಮ್ಮ, ಎಲ್ಲರಿಗೂ ಇದು ಅವ್ರು ಹಾಕೊಂಡಿರೋ ಬಟ್ಟೆನು ಅವ್ರದೇ ಡಿಸೈನು ಎಲ್ಲ. ಇದು ನಮ್ಮ ಮೇಡಮ್ದು ಇಲ್ಲ ನಂದಲ್ಲ. ಐ ಡಿಡ್ಂಟ್ ಗಿವ್ ಅಸ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವ್ರಿಬ್ರೆ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದ್ವೆ ಟೈಮಲ್ಲಿ ಎಲ್ಲ ರೆಡಿಯಾಗಿ ಬರ್ತಾ ಇತ್ತು, ಆರಾಮಾಗಿತ್ತು. 7 ವರ್ಷ ತುಂಬಾ ಖುಷಿ ಇದೆ. ಅಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ, ರಾಣಾಕ್ಕಿಂತ ಇವ್ರದ್ದು ಆಕ್ಚುಲಿ ತುಂಬಾ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಸಭೆಯಿಂದ ಮನೆ ಬಂದ್ರೆ ಈಗ ದೊಡ್ಡ ಸಪೋರ್ಟ್ ಮೇಡಮ್ ಆಗಿದಾರ ಅಂತ, ಇವೇ ತುಂಬಾ close ಆಗಿದಾರ ಅಂತ. ಇವರೇ ನಂಗೆ ತುಂಬಾ ದೊಡ್ಡ ಸಪೋರ್ಟ್. ಐ ಥಿಂಕ್ ಒಂದ್ ಹುಡುಗಿ, ನನಗೆ ಅದೇ ಭಯ ರೀ. ಇವ್ರಿಬ್ರು ಸಪೋರ್ಟ್ ಒಂದು ನಮ್ಗೇನೋ ಮಾಡ್ತಾರೆ. ವಾಟ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿರ್ತಾಳೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡನ ಮನೇಲಿ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ರು ಅಂದ್ರೆ ಯಾರೇ ಮದುವೆ ಆದ್ರು ಆ ಟೈಮಲ್ಲಿ ಆ ಗಂಡಿನ ಮನೆಯವ್ರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನ್ಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶಿ ಬಿ ರಿಯಲಿ ಕಂಫರ್ಟಬಲ್. ಅಂದ್ರೆ ಆನೆಸ್ಟ್ಲಿ ಹೇಳಬೇಕು ಅಂದ್ರೆ 7.5 ವರ್ಷ ಪ್ರೇಮ್ ಹೇಳಿದ್ರು, ಅಂಬರೀಷ್ ಮಾಮ ಹೇಳಿದ್ರು ಅಂತ. ಎಲ್ಲಿ ಹೋಗ್ತೀಯ ಅಲ್ಲಿ ಕೇಳಬೇಡ, ಹಂಗೆ ಹಿಂಗೆ ಅಂತ ನಂಗೆ ಖಂಡಿತ ಹೇಳಿದ್ರು ಅವರು. ಬಟ್ ಏನಂದ್ರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದಟ್. ಬಿಕಾಸ್ 7.5 ವರ್ಷ ಮುಂಚೆ ಅವರಿಬ್ರು ಆಕ್ಟ್ ಮಾಡುವಾಗಿರ್ಬೋದು ಅಥವಾ ಡಿಸೈನ್ ಮಾಡ್ದಾಗಿರ್ಬೋದು, ಅವರಿಬ್ರು ಇನ್ನ ಇಂಡಸ್ಟ್ರಿಗೆ ಎಂಟ್ರ್ ಆಗಿರ್ಲಿಲ್ಲ. ಅವಳು ಕೆಲಸ ಮಾಡೋಕ್ಕೆ ಇನ್ನ ಶುರುವಾಗಿರ್ಲಿಲ್ಲ. ಬಟ್ 7.5 years ಸಾಕು ಅನ್ಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳಕ್ಕೆ. ಆ್ಯಂಡ್ ಅವ್ರು ಅಂದರೆ ಅವಳು ಇವತ್ತವರೆಗೂ ಅವನಿಗೆ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವನು ನಿಲ್ಲಿಸಿಲ್ಲ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ. ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಆ್ಯಂಡ್ ಹೀಸ್ ಆಲ್ಸೋ ಅ ಗ್ರೇಟ್ ಹಸ್ಬೆಂಡ್. ಈಸ್ ಅ ಸಪೋರ್ಟಿವ್ ಹಸ್ಬೆಂಡ್. ಸ್ವಲ್ಪ ಭಯ ಇದೆ ಅವನಿಗೆ ಅನ್ಸುತ್ತೆ ಇವತ್ತು. ನನ್ ಬಗ್ಗೆನೂ ಏನೋ ಹೇಳಿದ್ರೆ ಬಟ್ I'll be really happy. ನಾನು ಹೇಳ್ದಂಗೆ ಐ ಥಿಂಕ್ they both make a really nice couple and I really hope them all the best. ನಿಮ್ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ದೆಲ್ಲರ ಆಶೀರ್ವಾದ ಕೂಡ ಅವ್ರಿಬ್ರ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ಲೀಸ್ ಊಟ ಮಾಡ್ಕೊಂಡು ಊಟ ಮಾಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.